ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್ ಕನ್ನಡ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 6:30ಗೆಲ್ಲನೂ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಆಫ್ ಇವತ್ತು ಬೇಗನೆ ಎದ್ದಿದ್ವಿ, ಮನೆಯೆಲ್ಲನೂ ಡೀಪ್ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು. ನಾರ್ಮಲಾಗಿ 7:30ಗೆ ಎದ್ದೊಳ್ತಿದ್ದೆ, ಅದೇ ಇವತ್ತೇ 6:30ಗೆಲ್ಲ ಎದ್ದಿದ್ದು ಮನೆಯೆಲ್ಲನೂ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದಾಗಿ ಎಲ್ಲರೂ ಕೂಡ ಪೂಜೆ ಮಾಡೋದಕ್ಕೆ ಅಂತೇಳಿ ಬೇಗ ಎದ್ದಿರ್ತಾರೆ. ಆದರೆ ನಾವು ಮಾತ್ರ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೇಗ ಎದ್ದಿದ್ವಿ. ಬಿಕಾಸ್ ಆಫ್ ಕಿರುವರ ಅಜ್ಜಿ ಅಂದರೆ ನಮ್ಮ ಮಾವರ ಅಮ್ಮ ತೀರೋಗ್ಬಿಟ್ರು. ಅದರಿಂದ ನಮ್ಮ ಸೂತಕ ಆಗಿದೆ. ಅದಕ್ಕೆ ನಾವು ದೇವಸ್ಥಾನಕ್ಕೂ ಹೋಗೋ ಆಗಿಲ್ಲ, ಮನೆಯಲ್ಲೂ ಕೂಡ ಪೂಜೆ ಮಾಡೋ ಆಗಿಲ್ಲ. ಅದಕ್ಕೆ ಮನೆನಾದ್ರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವನ್ ಸಂಕ್ರಾಂತಿ ಹಬ್ಬನೂ ಕೂಡ ಹತ್ರ ಬರ್ತಿರೋದ್ರಿಂದಾಗಿ ಎರಡಕ್ಕೂ ಒಟ್ಟಿಗೆ ಕ್ಲೀನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಮನೇನ ಫುಲ್ ಡೀಪ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾರ್ಮಲಾಗಿ ನಾವು ಸಂಕ್ರಾಂತಿ ಹಬ್ಬ ಹತ್ತತ್ರ ಮಾಡ್ಕೊಬೇಕಾಗಿತ್ತು, ಈಗಲೇ ಮಾಡ್ಕೊತಾ ಇದ್ದೀವಿ ಒಟ್ಟಿಗೆ ಎರಡನ್ನೂ ಸೇರಿಸ್ಬಿಟ್ಟು. ಇವನ್ ನಾನು ಇಬ್ಬರೂ ಸ್ಕ್ರೀನೆಲ್ಲನೂ ತೊಳೆದಾಕ್ಬಿಡೋಣ ಅವ್ರು ಶೋರೂಮ್ಗೆ ಹೋಗೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದು ವಾಸಸ್ಗಳು ಮತ್ತು ಗೊಂಬೆಗಳು ಇದೆಲ್ಲನೂ ಕೂಡ ತೊಳೆದಾಕ್ಬಿಟ್ಟು ಕೆಳಗಡೆ ಬರೋಷ್ಟರಲ್ಲಿ ರೂಮ್ ಡಸ್ಟ್ ಎಲ್ಲ ಹೊಡೆದು ಅವರು ಕಸ ಗುಡಿಸ್ತಾ ಇದ್ದರು. ಮಂಚದಿಂದ ಮೂಟೆಗಳೆಲ್ಲ ಇರುತ್ತೆ, ಅಕ್ಕಿ ಮೂಟೆ ರಾಗಿ ಮೂಟೆ, ಅದನ್ನೆಲ್ಲ ತೆಗೆದು ಅಲ್ಲೆಲ್ಲ ಕಸ ಗುಡಿಸ್ಕೊಂಡು ಅದನ್ನೆಲ್ಲನೂ ಕೂಡ ಎತ್ತಿಡ್ತಾ ಇದ್ದರು. ಅವರು ಹೇಳಿದರು ಶೋರೂಮ್ಗೆ ಹೋಗೋಷ್ಟರಲ್ಲಿ ಏನೆಲ್ಲ ಆಗುತ್ತೋ ಅಷ್ಟು ಮಾಡಿಕೊಟ್ಬಿಡ್ತೀವಿ ನಿಮಗೆ ಅಂತ ಹೇಳಿ ಹಿಂದಿನ ದಿನವೇ ಮಾತಾಡಿದರು. ಅದರಿಂದಾಗಿ ಅವ್ರು ರೂಮ್ ಕ್ಲೀನ್ ಮಾಡ್ತಾಯಿದ್ರು, ನಾವು ಅಷ್ಟರಲ್ಲಿ ಅದನ್ನೆಲ್ಲನೂ ಒಗ್ದಾಕ್ಬಿಟ್ಟು ಬಂದ್ವಿ. ಇನ್ನು ಡ್ರೆಸ್ಸಿಂಗ್ ಟೇಬಲ್ಲು ಮತ್ತು ಕಬೋರ್ಡ್ ಇದೆಲ್ಲನೂ ಕೂಡ ನಾನು ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಮಾಡೋಕ್ಕೆ ಕೂತ್ಕೊಂಡ್ರೆ ಅದು ಆಗದೆ ಇರೋ ಕೆಲಸ ಅಂತ ಹೇಳ್ಬಿಟ್ಟು ಅದರಿಂದಾಗಿ ಇದೆಲ್ಲ ಕೆಲಸ ನನಗಿರಲಿಲ್ಲ. ಸುಮ್ಮನೆ ಅನ್ನೆಸೆಸರಿ ಥಿಂಗ್ಸ್ಗಳೆಲ್ಲನೂ ತುಂಬ್ಕೊಂಡ್ಬಿಟ್ಟಿದ್ದೆ, ಅದನ್ನೆಲ್ಲನೂ ತೆಗ್ದಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೀವೇ ನೋಡ್ಬೋದು ಇಷ್ಟೊಂದು ಬೇಡದೇ ವಸ್ತುಗಳನ್ನೆಲ್ಲ ಸುಮ್ಮನೆ ತೊಗೊಬಂದು ಡ್ರಾಯರ್ ಒಳಗಡೆ ತುಂಬಿಟ್ಟಿದೆ. ಅದನ್ನೆಲ್ಲನೂ ತೆಗ್ದಾಕಿ ಬೇಕಾದದಷ್ಟನ್ನು ಮಾತ್ರನೇ ಇಟ್ಕೊಂಡು ಹಿಂದಿನ ದಿನ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದಾಗಿ ಇವತ್ತು ನಮಗೆ ರೂಮ್ ಕ್ಲೀನ್ ಮಾಡೋದು ತುಂಬ ಈಸಿನೇ ಆಯಿತು. ಮಂಚದ ಕೆಳಗಡೆ ಎಲ್ಲನೂ ಕೀಲು ಕಸ ಎಲ್ಲ ಗುಡಿಸ್ಕೊಟ್ಟು ಎಲ್ಲ ಮಾಡಿದ ನಂತರ ಇನ್ನು ಬೆಡ್ಶೀಟ್ ಒಗ್ದಾಕೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಬಂದು ಹಾಸಿಗೆ ಮೇಲೆ ಹಾಕೋಂಥ ಬೆಡ್ಶೀಟ್ಗಳೆಲ್ಲನೂ ಮಿಷಿನ್ಗೆ ಹಾಕ್ತೀನಿ. ಇದನ್ನು ನಾವು ಹೊತ್ಕೊಳ್ಳೋ ಅಂಥದ್ದು ಇದನ್ನೆಲ್ಲನೂ ಕೈಲೇ ಒಗ್ದಾಕೊಡ್ತೀವಿ ಬಿಡು ಅಂತ ಹೇಳ್ಬಿಟ್ಟು ಅವ್ರು ಒಗ್ಕೊಟ್ರು. ಅವರು ಶೋರೂಮ್ಗೆ ಹೋಗೋಷ್ಟರಲ್ಲಿ ಡಸ್ಟ್ ಎಲ್ಲ ಹೊಡೆದು ಕಸ ಎಲ್ಲ ಗುಡಿಸ್ಕೊಟ್ರೆ ನನಗೆ ಸಣ್ಣ ಪುಟ್ಟದಿರುತ್ತೆ ಇನ್ನು ನೆಕ್ಸ್ಟು ಅದನ್ನು ನಾನು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ಆಫ್ ಈಗ ಭಾನುವಾರ ನಾವು ಅತ್ತೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಬರಬೇಕಾಗಿದ್ದಿದ್ದ ಅವತ್ತು ನಾನು ಮಾಡಿದ್ದಿಂದ ಕ್ಲೀನ್ ಮಾಡಿ ಬಂದಿದ್ದಕ್ಕೆ ನನಗೆ ಫುಲ್ ಡಸ್ಟ್ ಅಲರ್ಜಿ ಥರ ಆಗೋಯಿತು. ಅಲ್ಲಿಗೂ ಗೌರಕ್ಕ ಹೆಲ್ಪ್ ಮಾಡೋಕ್ಕೆ ಅಂತೇಳಿ ಬಂದಿದ್ದರು. ಇವನ್ ಒಬ್ಬರು ಮನೆ ಕೆಲಸದವ್ರಿಗೂ ಕೂಡ ಹೇಳಿದ್ವಿ ಅಲ್ಲಿ. ಆದರೂ ಕೂಡ ಯಾಕೋ ಗೊತ್ತಿಲ್ಲ, ನಂಗೆ ತುಂಬ ಡಸ್ಟ್ ಅಲರ್ಜಿ ಆಗಿ ಒಂಥರ ವೀಸಿಂಗ್ ಪ್ರಾಬ್ಲಮ್ ಥರ ಅನ್ನಿಸ್ಬಿಡ್ತು ನನಗೆ ನೈಟ್ ಹೊತ್ತು. ಅದರಿಂದ ಒಂದು ನೈಟ್ ಫುಲ್ ನಿದ್ದೆ ಮಾಡಲಿಲ್ಲ. ಅದನ್ನು ಕಿರು ನೋಡಿದರು, ಅದಕ್ಕೆ ನೀನೇನು ಕ್ಲೀನ್ ಮಾಡಬೇಡ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಮಾಡಿಕೊಡ್ತಾಯಿದ್ದಾರೆ. ಇವನ್ ಹೇಳಿದ್ರು ಅವರು, ಯಾರ್ದಾರು ಮನೆ ಕೆಲಸದವ್ರಿಗೆ ಹೇಳೋಣ ಬಿಡು, ಅವರು ಬಂದು ಮಾಡಿಕೊಡ್ತಾರೆ ಒಂದು ದಿನಕ್ಕೆ ಅಂತ ಹೇಳಿ. ಆದರೆ ನಾನೇನೆ ಅಯ್ಯೋ ಪುಟ್ಟ ಮನೆಗೆಲ್ಲ ಏನಮ್ಮ ಮನೆ ಕೆಲಸದವ್ರಿಗೆಲ್ಲ ಹೇಳೋದು, ಎಷ್ಟಿರೋದಕ್ಕೆ ನಾನು ಮಾಡ್ಕೊತೀನಿ ಅಂತ ಅಂದೆ. ಅದಕ್ಕೆ ನೀನೇನು ಮಾಡಬೇಡ, ನಾವು ಮಾಡಿಕೊಡ್ತೀವಿ, ನೀನೇನಿದ್ರು ಸ್ವಲ್ಪ ಕಸ ಗಿಸ ಗುಡಿಸ್ಕೊ ಅಷ್ಟೇ, ನಾನೇ ಎಲ್ಲನೂ ಡಸ್ಟ್ ಹೊಡ್ಕೊಡ್ತೀನಿ ಅಂತೇಳಿ ಅವರೇ ಡಸ್ಟ್ ಹೊಡೆದು ಕಸ ಎಲ್ಲನೂ ಗುಡಿಸ್ಕೊಟ್ರು. ಇನ್ನೇನಿದ್ರು ನಾನು ಜೋಡಿಸ್ಕೊಳ್ಳೋದು ಈ ಥರದ ಕೆಲಸಗಳು ಅಷ್ಟೇ ಇದ್ದಿದ್ದಂಥದ್ದು. ನನಗೂ ಕೂಡ ಇವನ್ ಕಾಸಿನ ಪ್ರಶ್ನೆ ಆಗಿರಲಿಲ್ಲ ಇಲ್ಲಿ, ಅವ್ರು ಬಂದು ಹೆಂಗೆ ಕ್ಲೀನ್ ಮಾಡಿಕೊಡ್ತಾರೋ ಏನೋ ಅನ್ನೋದು ಅಷ್ಟೇ ಆಗಿತ್ತು. ಅದಕ್ಕೋಸ್ಕರ ನಾನು ಬೇಡ ನಾನೇ ಮಾಡ್ಕೊತೀನಿ ಅಂತ ಹೇಳಿದೆ. ಇವನ್ ಕಿರು ವಾಷಿಂಗ್ ಮಿಷಿನ್ ಹತ್ರ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ರು. ಆವಾಗಲೇ ನಾನು ಹೋಗಿ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ಇದು ಅದು ಅಂತ ಹೇಳಿ ಹೇಳ್ತಾನೆ ಇದ್ದೆ ಅವ್ರಿಗೆ. ಅವ್ರು ಅದನ್ನೇ ಹೇಳ್ತಾಯಿದ್ರು, ನನಗೆ ಇಲ್ಲಿ ಧೂಳು ಬರ್ತಿದೆ, ನೀನು ಬರಬೇಡ ಹೋಗು, ಇಲ್ಲಿ ಧೂಳಿದೆ ಡಸ್ಟ್ ಇದೆ ನೀನು ಹೋಗು ಅಂತ ನನಗೆ ಕಳಿಸ್ತಾನೆ ಇದ್ದರು ಅವರು. ಅವ್ರು ಮಾಡೋ ಕೆಲಸನೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ, ಇನ್ನು ಮನೆ ಕೆಲಸದವ್ರು ಮಾಡೋದು ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಂತ ಹೇಳ್ಬಿಟ್ಟು ನಾನು ಬೇಡಪ್ಪ ಇದೆಲ್ಲ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ನಾನೇ ಮಾಡಿಕೊಂಡೆ. ಅವರು ಹಂಗಿದ್ರು ಡಸ್ಟ್ ಹೊಡೆದು ಕಸ ಎಲ್ಲನೂ ಗುಡಿಸ್ಕೊಟ್ಟು ಎಲ್ಲನೂ ಕ್ಲೀನಿಂಗ್ ಮಾಡಿಕೊಟ್ರು. ಪಾಪ ನನಗೆ ಡಸ್ಟ್ ಬರುತ್ತೆ ನೀನು ಹೋಗು ಬರಬೇಡ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಇದ್ದರು. ಇವನ್ ಪಾತ್ರೆ ಇಳಿಸ್ಬೇಕಾದ್ರೂ ಇವನ್ ಯಾರು ಎಲ್ಪ್ ಬೇಕೇ ಬೇಕು, ಒಬ್ರು ಕೆಳಗಡೆ ನಿಂತ್ಕೋಬೇಕು. ಅದಕ್ಕೆ ನಾನು ಅಲ್ಲಿ ನಿಂತಿದ್ದದಕ್ಕೆ ನೀನು ಮೊದಲು ಬಟ್ಟೆ ಕಟ್ಕೊಂಡು ಬಾ ಬಾಯಿಗೆ, ಆಮೇಲೆ ನಾನು ಕೊಡ್ತೀನಿ ಅಂತ ಹೇಳಿದ್ರು ಪಾಪ ಅವರು. ಆಮೇಲೆ ಬಟ್ಟೆ ಕಟ್ಕೊ ಬಂದಮೇಲೆ ಅವ್ರು ಕೊಟ್ಟು ಧೂಳು ಬರುತ್ತೆ ಹೋಗು ಅಂತೇಳಿ ನಾನು ಸರಿ ಅಂದ್ಬಿಟ್ಟು ಬಟ್ಟೆ ಕಟ್ಕೊಂಡು ಪಾತ್ರೆ ಎಲ್ಲನೂ ಇಳಿಸ್ಕೊಂಡೆ. ಆದರೂ ಕೂಡ ಸ್ವಲ್ಪ ಡಸ್ಟ್ ಎಲ್ಲನೂ ಹಾಗೇ ಆಗುತ್ತೆ ಹೇಗೆ ಮಾಡಿದ್ರೂ. ಅಮ್ಮನೂ ಕೂಡ ಹೇಳಿದರು, ಬರ್ತೀನಿ ನಾನು ಪಾತ್ರೆ ಬೆಳಗ್ಗೆ ಕೊಡ್ತೀನಿ, ನೀನು ಪಾತ್ರೆ ಎಲ್ಲ ಇಳಿಸು, ನೀನೇನು ತೊಳಿಬೇಡ ಬೆಳಗ್ಬೇಡ ಅಂತ ಹೇಳಿದರು. ಅವ್ರು ಬರೋ ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲನೂ ಇಳಿಸಿ ನಾನು ಸಣ್ಣ ಪುಟ್ಟದ ಕೆಲಸ ಮುಗಿಸ್ಕೊಂಡ್ರೆ ಅವ್ರು ಬಂದು ಮತ್ತೆ ಪಾತ್ರೆ ಎಲ್ಲ ಬೆಳಗ್ಗೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನಿನ್ನು ಸಣ್ಣ ಪುಟ್ಟದ ಕೆಲಸಗಳೇನು ಚೇರ್ ಒರೆಸೋಂಥದ್ದು, ಟಿ ವಿ ಸ್ಟ್ಯಾಂಡ್ ಒರೆಸೋದು ಈ ಥರದ್ದೆಲ್ಲ ಕೆಲಸಗಳನ್ನ ನಾನು ಮಾಡ್ಕೊತಾ ಇದ್ದೆ.
ಅಷ್ಟರಲ್ಲಿ ಅಮ್ಮನೂ ಕೂಡ ಬಂದರು ಪಾತ್ರೆ ಎಲ್ಲನೂ ಬೆಳಗೋದಕ್ಕೆ ಅಂತ ಹೇಳ್ಬಿಟ್ಟು. ಕಿರು ರೂಮ್ನು ಅಷ್ಟೇ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು. ಈ ಥರ ಎಲ್ಲ ನೀಟಾಗಿ ಮಾಡಿ ಕಸ ಎಲ್ಲ ಗುಡಿಸಿ ಹೋಗಿದ್ರು ಅವರು. ಅದಾದ ನಂತರ ನಾನು ಒರೆಸ್ಕೊಂಡಿದ್ದಂಥದ್ದು. ಇನ್ನು ಎಲ್ಲ ಚೇರ್ಗಳನ್ನೂ ಒರೆಸಿ ಎಲ್ಲ ಮಾಡಿ ರೂಮ್ಗೆ ಹಾಕ್ಬಿಟ್ಟು ರೂಮ್ ಬಾಗಿಲು ಹಾಕ್ಬಿಟ್ಟೆ. ವಾಷಿಂಗ್ ಮಿಷಿನ್ ಹತ್ರನೂ ಎಲ್ಲ ಕೂಡ ಕ್ಲೀನಾಗಿತ್ತು. ಇಲ್ಲಿ ಬಂದುಬಿಟ್ಟು ನೀರು ಪೈಪಿಂಗ್ ಕನೆಕ್ಷನ್ ಕೊಟ್ಟಿದ್ರು ಕಿರು ಹೊರಗಡೆ ಪಾತ್ರೆ ಬೆಳಗೋದಕ್ಕೆ ಅಂತ ಹೇಳ್ಬಿಟ್ಟು. ನಾವು ಸಿಂಕಲ್ಲಿ ಅಮ್ಮ ನಿಂತ್ಕೊಂಡು ಪಾತ್ರೆ ಬೆಳಗಿದ್ರೆ ನನಗೆ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಆಚೆಗಡೆ ಕಾರಿಡಾರ್ಗೆ ನೀರು ಬರಬೇಕು ಆ ಥರ ಮಾಡಿಕೊಟ್ಟಿದ್ರು ಅವರು. ನಮಗೆ ಜಾಸ್ತಿ ಪ್ಯಾಸೇಜ್ ಇಲ್ಲ ಪಾತ್ರೆಗಳೆಲ್ಲನೂ ಬೆಳಗೋದಕ್ಕೆ ಅಂತ ಹೇಳ್ಬಿಟ್ಟು ಮನೆ ಒಳಗಡೆನೇ ಬೆಳ್ಕೋಬೇಕು. ನಾನು ಒಬ್ಬಳೇ ಇದ್ದರೆ ಅಲ್ಲೇ ಬೆಳ್ಕೊತೀನಿ ಸಿಂಕಲ್ಲೇ ಸ್ವಲ್ಪ ಇಳಿಸ್ಕೊಂಡು. ಆದರೆ ಇಲ್ಲಿ ಅಮ್ಮ ಬರ್ತಿರೋದ್ರಿಂದ ಇಬ್ಬರು ಸೇರ್ಕೊಂಡು ಮಾಡೋಕ್ಕಾಗಲ್ಲ, ಅಡುಗೆ ಮನೆ ಚಿಕ್ಕದು ಅಂತ ಹೇಳ್ಬಿಟ್ಟು ಆಚೆಗಡೆ ಅಮ್ಮನಿಗೆಲ್ಲನೂ ಪಾತ್ರೆಗಳನ್ನೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಒಳಗಡೆ ಬೆಳಕಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೂ ಅಡುಗೆ ಮನೆ ಪಾತ್ರೆಗಳೆಲ್ಲ ಇಳಿಸಿರಲಿಲ್ಲ. ಅಮ್ಮ ಬಂದು ಆ ಪಾತ್ರೆ ಬೆಳಗಿದ ನಂತರ ಇಳಿಸೋಣ ಅಂತ ಹೇಳ್ಬಿಟ್ಟು ನಾನು ಬಿಟ್ಟಿದ್ದೆ. ನಾನು ಹೇಗಿದ್ರು ಮನೆ ಕ್ಲೀನ್ ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಮೆಸ್ಸಿನೇ ಮಾಡ್ಕೊಂಬಿಟ್ಟಿದ್ದೆ. ಆಲ್ಮೋಸ್ಟ್ ನಾವು ಮಾಡೋ ಕೆಲಸನೇ ಅದು. ಹೇಗಿದ್ರು ಬೆಳಗ್ತೀವಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕೋ ಹಂಗೇ ಮೆಸ್ಸಿ ಮಾಡಿಬಿಟ್ಟಿರ್ತೀವಿ. ಆ ಥರನೇ ಮಾಡ್ಕೊಂಡಿದ್ದೆ. ಈಗೆಲ್ಲನೂ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇನ್ನು ಅಮ್ಮ ಪಾತ್ರೆ ಬೆಳಗ್ಗೆ ಕುತ್ಕೊಂಡ ನಂತರ ನಾನು ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಬಾಕ್ಸ್ಗಳೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೆ. ಈಗ ನಾನು ಅದನ್ನು ಕ್ಲೀನ್ ಮಾಡ್ಕೊತಿದ್ದೆ ನನ್ನ ಮಗ ಬಂದು ಎಲ್ಲಿ ಬಿದ್ದೋಗ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾನು ಚೇರಿಂದ ಇಳಿಬೇಕಾದ್ರೆ ಕೆಲವೊಂದು ಟೈಮ್ಸ್ ಬಂದು ಅವ್ನು ಚೇರ್ ಹಿಡ್ಕೊತ ಇದ್ದ, ಅಮ್ಮು ಬಿದ್ದೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಅದು ತುಂಬ ಖುಷಿ ಆಗ್ತಿತ್ತು ಅವ್ನಿಗೆ ಎಷ್ಟು ಕೇರಿಂಗ್ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು. ಅದೇ ಟೈಮ್ಗೆ ಕಿರು ಕೂಡ ಬಂದರು ಊಟಕ್ಕೆ ಅಂತ ಹೇಳ್ಬಿಟ್ಟು. ಅವ್ರು ನಾನು ಇಲ್ಲಿ ಕ್ಲೀನ್ ಮಾಡ್ತಿರೋದು ನೋಡ್ಬಿಟ್ಟು ಇದ್ಯಾಕೆ ಇಲ್ಲಿ ಹತ್ತಿದ್ಯಾ ನೀನು, ನಾನು ಬಂದು ಕ್ಲೀನ್ ಮಾಡ್ಕೊಡ್ತಿಲ್ವಾ, ನೀನು ಇಲ್ಲಿ ಫಸ್ಟು ಕೆಳಗಡೆಗೆ ಅಲ್ಲೆಲ್ಲನೂ ಏನು ಹತ್ಬೇಡ ನೀನು ಅಂತೇಳಿ ಅವರು ಬೈತಾಯಿದ್ರು. ಅಮ್ಮ ಕೂಡ ಹೇಳ್ತಾಯಿದ್ರು ಅವ್ರು ಬಂದು ಮಾಡ್ಕೊಡ್ತೀನಿ ಅಂತಿದ್ದಾರೆ, ನೀನು ಯಾಕಲ್ಲೆಲ್ಲ ಹತ್ತಿದ್ಯಾ ಇಳಿ ಕೆಳಿಕೆ ಅಂತ ಹೇಳ್ತಾಯಿದ್ರು. ಅವ್ರ ಮನೇಲಿದ್ದಾಗ ನನಗೇನೋ ಮಾಡಿಸ್ಕೊಳಕ್ಕೆ ಅನಿಸಲ್ಲ. ಬಟ್ ಅವರು ಶೋರೂಮ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಾಗ ಶೋರೂಮಲ್ಲಿದ್ದಾಗ ಅವ್ರು ಬಂದು ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೆಲವೊಂದು ಕೆಲಸಗಳನ್ನ ಬಿಟ್ಬಿಟ್ಟು ಕೂತ್ಕೊಳ್ಳೋಕೆ ನನಗೆ ಮನಸ್ಸಾಗಲ್ಲ. ಅವರು ಅಲ್ಲಿ ಕೆಲಸ ಮಾಡಿ ಬಂದು ಸಾಕಾಗಿರ್ತಾರಲ್ವ, ಅದಕ್ಕೆ ನಾನು ಹೆಂಗಾಗುತ್ತೋ ಹಂಗೆ ಸಣ್ಣ ಪುಟ್ಟ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇಲ್ಲಿ ಮಾಡ್ತಾಯಿದ್ದೆ. ಆದರೂ ಕೊನೆಗೂ ಬಿಡಲೇ ಇಲ್ಲ ಕಿರು, ಇಳಿ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿಸೇ ಬಿಟ್ಟರು. ಆಮೇಲೆ ಹೆಂಗೋ ನಾನು ಅಷ್ಟರಲ್ಲಿ ಬೇಗ ಮುಗಿಸ್ಕೊಂಬಿಟ್ಟೆ, ಇನ್ನು ಇಳಿಸ್ಬಿಡ್ತಾರೆ ಅಂತ ಗೊತ್ತಾಗೇನೆ ನಾನು ಬೇಗನೆ ಮುಗಿಸ್ಕೊಂಡೆ. ಇನ್ನು ನನ್ನ ಮಗ ಕೂಡ ಅಮ್ಮನಿಗೆ ಪಾತ್ರೆ ತೊಗೊಂಡೋಗಿ ಆಚೆಗಡೆ ಕೊಡೋ ಅಂಥದ್ದು, ಮತ್ತು ಅಮ್ಮ ಪಾತ್ರೆ ತೊಳ್ದು ಕೊಟ್ಟಿಂದ ತೊಗೊಬಂದು ಜೋಡಿಸೋದು, ಇದನ್ನೆಲ್ಲನೂ ಮಾಡ್ತಾಯಿದ್ದ. ಈ ಪಾತ್ರೆ ಎಲ್ಲ ಜೋಡಿಸಿರೋದೇ ಅವನು ತೊಳ್ದು ಕೊಟ್ಟಿರೋದೆಲ್ಲನೂ, ಮತ್ತು ಇಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ಕೊಟ್ಟಿರೋದು ಕೂಡ ಅವನೇ. ತುಂಬಾ ಹೆಲ್ಪ್ ಮಾಡ್ದ. ಇಷ್ಟು ಪಾತ್ರೆನೂ ಕೂಡ ಅವನೇ ತೊಗೊಬಂದು ಜೋಡಿಸಿದ್ದಾನೆ. ಅವ್ನಿಗೆ ಹೇಗೆ ಅನಿಸುತ್ತೋ ಹಾಗೆ ಅವನು ಅಷ್ಟು ಹೆಲ್ಪ್ ಮಾಡಿಕೊಟ್ಟ. ಇನ್ನು ನಾನು ಅಷ್ಟರಲ್ಲಿ ಎಲ್ಲನೂ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ನನಗಂತೂ ಈಗೊಂಥರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋಯ್ತು, ಮನೆ ಕ್ಲೀನ್ ಆಗೋಯ್ತಲ್ಲ ಅಂತ ಹೇಳಿಬಿಟ್ಟು. ಏಕೆಂದರೆ ಸಂಕ್ರಾಂತಿ ಹಬ್ಬಕ್ಕೆಲ್ಲನೂ ಮಾಡಬೇಕು ಅಂತಲೇ ನಾನು ಅಂದ್ಕೊಂಡಿದ್ದೆ, ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಅಂಥೇಳಿ. ಮತ್ತೆ ನಾನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಯುಗಾದಿ ಹಬ್ಬಕ್ಕೆಲ್ಲ ಅಂಥೇಳಿ. ನಾನು ಯಾವಾಗಲೂ ಸಂಕ್ರಾಂತಿ ಹಬ್ಬ ಮತ್ತು ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋದು. ಈಗ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ನನಗೆ ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಕೆಲಸ ಇರೋದಿಲ್ಲ ಅಂತೇಳಿ ನೀಟಾಗಿ ಎಲ್ಲನೂ ಕೂಡ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಫುಲ್ ಕಂಪ್ಲೀಟ್ ಕ್ಲೀನ್ ಆಯಿತು. ನಮ್ಮ ಮನೆಯಲ್ಲಿ ಇಷ್ಟೊಂದು ಪಾತ್ರೆ ಇದೆಯಾ ಅನ್ನೋದೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಅಯ್ಯೋ ನನಗಂತೂ ಪಾತ್ರೆ ನೋಡಿ ಶಾಕ್ ಆಗೋಯಿತು. ಇಷ್ಟೊಂದು ಪಾತ್ರೆ ಇಟ್ಟಿದ್ನ ನಾನು ನಮ್ಮ ಮನೆ ಸ್ವಲ್ಪನೇ ಇರೋದು ಅಂದ್ಕೊಂಡಿದ್ದೆ. ಆದರೆ ಮೇಲ್ಗಡೆ ಎಲ್ಲ ತುಂಬಿರೋದೆಲ್ಲ ಪಾತ್ರೆಗಳು ತುಂಬ ಇತ್ತು. ಇನ್ನು ಅಮ್ಮನೂ ಕೂಡ 5:30 ಆಯಿತು. ಪಾತ್ರೆ ಎಲ್ಲನೂ ಜೋಡಿಸೋದಕ್ಕೆ ಅಮ್ಮಂಗೆ ಟೈಮ್ ಸಿಗಲಿಲ್ಲ. ಅದು ಪಾತ್ರೆ ಬೆಳಗೋಷ್ಟರಲ್ಲೇ ಟೈಮ್ ಆಗೋಯಿತು. ಅವರು ಇನ್ನೂ ಹೊರಟ್ಬಿಟ್ರು, ಹಾಲು ಕರಿಬೇಕು ಅಂತ ಹೇಳಿಬಿಟ್ಟು ಅಪ್ಪ ಕರ್ಕೊಂಡು ಹೋದರು. ಅವ್ರು ಹೊರಟ ನಂತರ ನಾನು ಇನ್ನು ಬಾಗಿಲೆಲ್ಲ ತೊಳೆದ್ಬಿಡೋಣ, ಏಕೆಂದರೆ ಪಾತ್ರೆ ತೊಳೆದಿದ್ದಾಗ ಪೌಡ್ರೆಲ್ಲ ಯೂಸ್ ಮಾಡಿರೋದು ಎಲ್ಲ ಬಾಗಿಲಲ್ಲಿ ಬಿದ್ದಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಬಾಗಿಲೆಲ್ಲನೂ ಒರೆಸಿ ಸ್ವಲ್ಪ ಸರ್ಪ ಕುಜ್ಜಿ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೀನಿ. ನಿಜ ಇಷ್ಟನ್ನೆಲ್ಲ ತೊಳೆಯೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಗೋಯ್ತು. ತುಂಬ ಪೇನ್ ಬಂದುಬಿಡ್ತು, ಬ್ಯಾಕ್ ಪೇನು. ಆವಾಗ ಅನ್ನಿಸ್ತಾಯಿತ್ತು, ಕಿರು ಹೇಳ್ತಿದ್ರು ಯಾರಿಗಾರು ಕೆಲ್ಸಕ್ಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಹೇಳಿದಿದ್ರೆ ಆಗೋದು ಅಂತ ನನಗೆ ಆವಾಗ ಅನ್ನಿಸ್ತು. ನಿಜ ಆಗಲೇ ಇಲ್ಲ, ತುಂಬಾ ಬ್ಯಾಕ್ ಪೇನ್ ಬಂದುಬಿಡ್ತು. ಅದರಲ್ಲೂ ಪಾಪ ನನ್ನ ಹಸ್ಬೆಂಡ್ ಅಷ್ಟೊಂದೆಲ್ಲ ಹೆಲ್ಪ್ ಮಾಡಿಕೊಟ್ಟು ಹೋದ್ರೂ ನನಗೆ ಇಷ್ಟು ಕೆಲಸ ಮಾಡೋಷ್ಟರಲ್ಲೇ ನನಗೆ ತುಂಬ ಹೆವಿ ಪೇನ್ ಬಂತು, ಆಗ್ತಾನೇ ಇರಲಿಲ್ಲ. ಇನ್ನು ಆ ಕೆಲಸಗಳನ್ನೆಲ್ಲ ನಾನು ಒಬ್ಬಳೇ ಮಾಡಿದಿದ್ರೆ ಎಷ್ಟು ಆಗೋದು ಕೆಲಸ ಕಷ್ಟ ಅನ್ನಿಸ್ತಾಯಿತ್ತು ನನಗೆ. ಅವರು ತುಂಬಾ ಮಾಡಿಕೊಟ್ಟಿದ್ರು. ಡಸ್ಟ್ ಹೊಡಿಯೋದಾಗಿರ್ಬೋದು, ಕಸ ಗುಡಿಸ್ಕೊಡೋದಾಗೋದು, ಕೆಲವೊಂದು ಎತ್ತಿಕ್ಕೋದು ಮಾಡೋದು, ಇದೆಲ್ಲನೂ ಮಾಡಿಕೊಟ್ಟಿದ್ರು. ಅಂಥದ್ರಲ್ಲೂ ಕೂಡ ನಂಗೆ ತುಂಬ ಪೇನ್ ಬಂದುಬಿಡ್ತು, ಹೆವಿ ಪೇನು. ಪಾತ್ರೆ ಎಲ್ಲನೂ ಕೂಡ ಜೋಡಿಸೋದಕ್ಕೆ ಆಗ್ತಾ ಇರಲಿಲ್ಲ ನನ್ನ ಕೈಲಿ.
ಅಷ್ಟು ಬಾಗಿಲನ್ನ ಎಷ್ಟು ತೊಳಿತೀನೋ, ಯಾಕಂದರೆ ಬಾಗಿಲು ತೊಳೆಯೋ ಕೆಲಸ ಹಿಡ್ಕೊಂಡು ಅನ್ನೋ ರೀತಿ ನನಗೆ ಆಗೋಯಿತು. ಇನ್ನು ಮುಗಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಇನ್ನು ನಾನು ಸ್ನಾನ ಕೊಟ್ಟೋಗ್ಬಿಟ್ಟೆ. ಪಾತ್ರೆನೆಲ್ಲನೂ ಆಮೇಲೆ ಕಿರು ಮತ್ತು ಹೊರು ಬಂದಮೇಲೆ ಜೋಡಿಸ್ಕೊಳ್ಳೋಣ ಅಂತ ಅಮ್ಮ ಕೂಡ ಹಾಗೆ ಹೇಳಿದರು. ಅವ್ರು ಬಂದಮೇಲೆ ಜೋಡಿಸ್ಕೊಳ್ಳುವಂತೆ, ಅಲ್ಲಿವರೆಗೂ ರೆಸ್ಟ್ ಮಾಡು ಅಂತ ಹೇಳಿ ಹೋಗಿದ್ರು. ನಾನು ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಇದ್ರೂ ನನಗೆ ಆಗಲೇ ಇಲ್ಲ, ತುಂಬಾ ಪೇಯ್ನ್ ಆಗೋಯಿತು. ಸುಮ್ಮನೆ ಒಂದು ಕಡೆ ಕೂತಿದ್ರು ಕೂಡ ನನ್ನ ಕೈಲಿ ಆಗ್ತಿಲ್ಲ, ಮಲ್ಕೊಳ್ಳೋಣ ಅನ್ನಿಸ್ತಿತ್ತು. ಇನ್ನು ಮುಸ್ಸಂಜೆ ಟೈಮಲ್ಲಿ ಮಲ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಮಲ್ಕೊಳ್ಳಿಲ್ಲ. ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲೇ 6:30 ಆಗೋಗಿತ್ತು. ಆ ಟೈಮಲ್ಲಿ ಮಲ್ಗೋದು ಹೇಗೆ, ಬೇಡ ಅಂತ ಹೇಳ್ಬಿಟ್ಟು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೆ. ಆಮೇಲೆ ಆ ಟೈಮ್ಗೆ ಕಿರು ಕಾಲ್ ಮಾಡಿದೆ, ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಬನ್ನಿ ಅಂತ ಹೇಳಿ. ಅವ್ರು ನಿನ್ಗೆ ಏನು ಬೇಕು ಅಂತ ಕೇಳಿದ್ರು. ನಾನು ಒಂದು ಪಪ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದೆ. ಅವ್ರು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿರ್ತಾಳೆ ಅಂತ ನಾನು ಒಂದು ಪಪ್ಸ್ ಕೇಳಿದ್ರೆ ಅವರು 3 ಥರ ಪಪ್ಸು ಮತ್ತು 2 ಥರ ದಿಲ್ಪಸ್ ಅಂತಂದಿದ್ರು. ನನಗಂತೂ ತುಂಬ ಖುಷಿಯಾಗೋಯ್ತು ನೋಡಿ, ಇಷ್ಟೊಂದು ತಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನನಗೆ ತಿನ್ನೋದ್ರಿಂದ ಇಷ್ಟ ಆಗುತ್ತೆ ನನಗೆ, ಅದಕ್ಕೋಸ್ಕರ ಅವರು ನನಗೆ ಸಾಕಾಗಿರ್ತೀಯ ತಿನ್ನು ಅಂದ್ಬಿಟ್ಟು ಒಂದು 3 ಥರ ಪಪ್ಸ್ ತಂದಿದ್ದರು. ಮಶ್ರೂಮು, ಪನ್ನೀರು ಮತ್ತು ವೆಜ್ ಪಪ್ಸ್ ತಂದಿದ್ದರು. ಹಾಗೆ ದಿಲ್ಪಸ್ ಅಂತ ಕೋವಾದು ಮತ್ತು ಡ್ರೈ ಫ್ರೂಟ್ಸ್ದು ದಿಲ್ಪಸ್ ಅಂತ ತಂದಿದ್ದರು. ಸರಿ ಅಂದ್ಬಿಟ್ಟು ನಾನು ಕುತ್ಕೊಂಡು ತಿನ್ನೋಕ್ಕೆ ಮುಂಚೆ ಸ್ವಲ್ಪ ಅವ್ರು ಕಾಫಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿ ಮಾಡೋಕ್ಕೆ ಹೋದೆ. ಅವರು ಹೇಳ್ತಾಯಿದ್ರು, ಅಮ್ಮ ನನಗೇನು ಕಾಫಿ ಯಾಕೆ ಮಾಡ್ತಿದ್ಯಾ, ನನಗೆ ಮೊದಲೇ ಸಾಕಾಗೋಯ್ತೆ, ನೀನು ಬಂದು ಆರಾಮಾಗಿ ಕುತ್ಕೊಂಡು ತಿನ್ನು ಅಂತ ಹೇಳಿದ್ರು. ಇಲ್ಲ, ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಕುಡಿಯೋಣ, ನನಗೂ ಸ್ವಲ್ಪ ರಿಲೀಫ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಕಾಫಿ, ನನಗೊಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಬಂದೆ. ಆಮೇಲೆ ಅದನ್ನು ಕುತ್ಕೊಂಡು ತಿಂದ್ಬಿಟ್ಟು ನಾನು ಸ್ವಲ್ಪ ಮಲ್ಕೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 8 ಆಗಿತ್ತು. ನಾನು ಒಂಚೂರು ಮಲಗಿದ್ದು ಎದ್ದು ಬರ್ತೀನಿ ಅಂತ ಹೋದೆ. ಆದರೆ ನನಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಅದೇ ಟೈಮ್ಗೆ ಅವರೇ ಪಾಪ ರೈಸ್ ಎಲ್ಲ ಇಟ್ಬಿಟ್ಟು ಬಂದು ಕರೆದ್ರು, ಬಾ ಊಟಕ್ಕೆ ಅಂತ ಹೇಳ್ಬಿಟ್ಟು. ನಾನು ಕೂತ್ಕೊಂಡು ಊಟ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ನನಗೆ ಪೇಯ್ನ್ ಬಂದುಬಿಟ್ಟಿತ್ತು. ಸೊ ನಾನು ಪಾತ್ರೆ ಏನು ಜೋಡ್ಸೋಕ್ಕೆ ಹೋಗಲಿಲ್ಲ, ಮಲ್ಕೊಂಬಿಟ್ಟೆ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಇದ್ದಾಗ ಅವ್ರು ಶೋರೂಮ್ಗೆ ಹೋಗೋಕ್ಕೆ ಮುಂಚೆನೇ ಎಲ್ಲ ಪಾತ್ರೆ ಎಲ್ಲನೂ ಜೋಡಿಸ್ಕೊಟ್ಟು ಹೋದ್ರು ಪಾಪ. ನಾನು ಪಾತ್ರೆ ಜೋಡಿಸ್ಲಿಲ್ಲ, ಕುತ್ಕೊಂಡು ಒರೆಸ್ಕೊಟ್ಟೆ ನಾನು. ಮತ್ತು ಎಲ್ಲೆಲ್ಲಿ ಇಡಬೇಕು ಅಂತ ಅವ್ರಿಗೂ ಗೊತ್ತಿತ್ತು, ಅವರೇ ಜೋಡಿಸ್ಕೊಟ್ಟೋದ್ರು. ಈ ರೀತಿ ಎಲ್ಲ ಫುಲ್ ಜೋಡಿಸ್ಕೊಂಡ್ವಿ ಪಾತ್ರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮನೇಲಿ. ಆಮೇಲೆ ನನಗೆ ಎಲ್ಲಾದರೂ ಕೆಲವೊಂದು ಮಿಸ್ ಮಾಡಿದರೆ ನಾನು ಅದನ್ನು ನೀಟಾಗಿ ಆಮೇಲೆ ನೆಕ್ಸ್ಟ್ ಜೋಡಿಸ್ಕೊಂಡೆ. ಈ ಥರ ನಮ್ಮ ಮನೆ ಫುಲ್ ಕಂಪ್ಲೀಟಾಗಿ ಕ್ಲೀನಿಂಗ್ ಆಗೋಯಿತು. ನನಗಂತೂ ಖುಷಿ ಆಯಿತು. ಇನ್ನು ಏನಿದ್ರು ಸ್ವಲ್ಪ ಬಾಕ್ಸ್ ಎಲ್ಲ ಫಿಲ್ ಮಾಡೋದೆಲ್ಲ ಇತ್ತು, ಅದನ್ನೆಲ್ಲನೂ ಕೂಡ ಮಧ್ಯಾಹ್ನ ಮಾಡಿಕೊಂಡೆ ನಾನು. ಈ ರೀತಿ ಜೋಡಿಸ್ಕಿಟ್ಕೊಂಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು. ನಾನು ನೆಕ್ಸ್ಟ್ ನ್ಯೂ ಇಯರ್ ದಿನ ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲ. ಹೇಳಿದ್ನಲ್ಲ ಆಲ್ರೆಡಿ ನಾನು, ಏಕೆಂದರೆ ಸೂತಕ ಇರೋದ್ರಿಂದಾಗಿ ನಾವು ವೈಕುಂಠ ಏಕಾದಶಿನೂ ಕೂಡ ಮಾಡಲಿಲ್ಲ, ನ್ಯೂ ಇಯರ್ ಕೂಡ ಮಾಡಲಿಲ್ಲ. ನನ್ನ ಮಗಳಿಗೆ ಮಾತ್ರ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕಿದ್ದೆ ಅವಳಿಗೆ. ಅವಳೊಳ್ಳೆ ಕಪ್ಪೆ ಮರಿ ಮಲಗ್ದಂಗೆ ಮಲಗಿದ್ಲು, ಅದಕ್ಕೊಂದು ವೀಡಿಯೋ ಮಾಡ್ಕೊಂಡಿದ್ದೆ. ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ಮಲ್ಕೊಂಡಾಗ ನಾನು ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆ ಕೆಲಸ ಎಲ್ಲನೂ ಇಟ್ಕೊಂಡೆ. ಇದನ್ನು ಮಾಡ್ಕೊಂಬಿಟ್ರೆ ಇನ್ನು ನೆಕ್ಸ್ಟ್ ಪೂಜೆ ಮಾಡ್ಕೊಳ್ಳೋದಕ್ಕೆ ಹತ್ತತ್ರ ಬಂದಾಗ ಜೋಡಿಸ್ಕೊಂಡು ಪೂಜೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅದೊಂದು ಕೆಲಸ ಒಂದು ಪೆಂಡಿಂಗ್ ಇತ್ತು ದೇವ್ರ ಮನೆ, ಅದನ್ನು ಮಾಡ್ಕೊತಾ ಇದ್ದೆ. ನಾನು ಆಲ್ಮೋಸ್ಟ್ ಫೋಟೋ ಎಲ್ಲನೂ ವರ್ಷಕ್ಕೆ ಒಂದೇ ಸಲ ನಾನು ಹೊರಗಡೆ ತೆಗೆಯೋದು, ಅದು ವರಲಕ್ಷ್ಮಿ ಹಬ್ಬ ಹತ್ರ ಇದ್ದಾಗ ಅಷ್ಟೇ. ಈ ಸಲ ಫುಲ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗೊಂದು ಸಲ ತೆಗ್ದಿದ್ದೆ. ಇದ್ದಾಗೆಲ್ಲ ದೇವ್ರ ಮನೆಯೆಲ್ಲ ಇಟ್ಕೊಂಡು ಹಾಗೇ ಒರೆಸ್ಕೊತೀನಿ, ಆಚೆ ಎಲ್ಲ ತೆಗಿಯೋಕ್ಕೆ ಹೋಗೋದಿಲ್ಲ ಫೋಟೋನ. ಈ ಸಲ ಮಾತ್ರ ಹೊರಗಡೆ ತೆಗೆದು ಫೋಟೋನೆಲ್ಲನೂ ಒರೆಸ್ಕೊಂಡು ಜೋಡಿಸ್ಕೊಂಡೆ. ಆಮೇಲೆ ಮತ್ತೆ ಪುನಃ ದೇವ್ರ ಮನೆ ಕ್ಲೀನಿಂಗ್ ಆದರೆ ಕಂಪ್ಲೀಟ್ ಆಗಿಬಿಟ್ರೆ ಮನೇಲಿ ಏನೋ ಎಲ್ಲ ಕಂಪ್ಲೀಟ್ ಆದಂಗೆ. ಪೂಜೆ ಅಂತೂ ಮಾಡ್ದೇನೆ ನಮಗಂತೂ ಎಷ್ಟು ದಿನಕ್ಕೆ ಪೂಜೆ ಮಾಡ್ತೀವೋ, ಯಾವಾಗ ಪೂಜೆ ಮಾಡ್ತೀವೋ ಮನೆಯಲ್ಲಿ ಅಂತ ಅನ್ನಿಸ್ತಾ ಇತ್ತು ನನಗಂತೂ. ಹೂವು ಎಲ್ಲ ಹಾಕಿ ಅದನ್ನೆಲ್ಲ ಪೂಜೆ ಮಾಡಿ ಮನೆಯಲ್ಲಿ ಯಾವಾಗಲೂ ನನಗೆ ಮ್ಯೂಸಿಕ್ ಬರ್ತಾ ಇರಬೇಕು, ಆ ಥರ ಬರ್ತಾ ಇದ್ರೇ ನನಗೆ ಒಂದು ರೀತಿ ಮನಸ್ಸು ಶಾಂತಿ ಅನಿಸುತ್ತೆ, ಕಂಪ್ಲೀಟ್ ಆಯಿತು ಅಂತ ಅನಿಸುತ್ತೆ. ಪ್ರತಿದಿನ ಆ ಮ್ಯೂಸಿಕ್ ಕೇಳ್ದೇನೆ ಮತ್ತು ದೇವ್ರ ಮನೆಯಲ್ಲಿ ದೀಪ ನೋಡ್ದೇ ನನಗೊಂಥರ ಬೋರಿಂಗ್ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಎಷ್ಟೊತ್ತಿಗೆ ದೀಪ ಹಚ್ತೀವೋ ಅಂತ ಹೇಳಿ ಫೀಲ್ ಮಾಡ್ತಾಯಿದ್ದೆ. ನ್ಯೂ ಇಯರ್ಗೂ ಕೂಡ ದೀಪ ಹಚ್ಚೋಕ್ಕಾಗಿಲ್ಲ, ಇವನ್ ವೈಕುಂಠ ಏಕಾದಶಿ ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ. ಎವ್ರಿ ಇಯರ್ ನಾವು 9 10 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತಿದ್ವಿ ಬೆಳಗ್ಗೆನೆ. ಈ ಸಲ ಅದೆಲ್ಲ ಆಗಲಿಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು. ಇನ್ನು
ಬಾಗಿಲು ತೋರಣ ಅಂದರೆ ದೇವ್ರ ಮನೆ ತೋರಣಗಳೆಲ್ಲನೂ ಕೂಡ ಸರ್ಪ ಕುನಿ ಹಾಕಿದ್ದೆ, ಅದನ್ನು ಸ್ವಲ್ಪ ಒಗ್ದಾಕ್ತೆ. ಇದನ್ನೆಲ್ಲನೂ ಮೀಸೋದಲ್ಲಿ ತೊಗೊಂಡಿದ್ದು. ಈಗ ಇದು ಮೀಸೋದಲ್ಲಿ ಸಿಗೋದಿಲ್ಲ. ಆಗ ಜಸ್ಟ್ 200 ರುಪೀಸಿಗೆ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಇದು ಹತ್ರ, ಏಕೆಂದರೆ ಇದರಲ್ಲಿ ಆನೆ ಎಲ್ಲ ಇದೆ, ಗಂಟೆ ಎಲ್ಲ ಇದೆ. ಇವನ್ ನನಗೆ ಗೌರಕ್ಕ ಕೂಡ ಕೇಳಿದ್ರು ಇದನ್ನು ಆರ್ಡ್ರ್ ಮಾಡಿಕೊಡು ಅಂತ. ಮತ್ತೆ ನಾನು ಹುಡುಕ್ತೆ, ಅದು ಸಿಗಲೇ ಇಲ್ಲ. ಆವಾಗ ಜಸ್ಟ್ 200 ರುಪೀಸಿಗೆ ತೊಗೊಂಡಿದ್ದು ನಾನು ಬಂದಿದ್ದು ಮನೆ ಹೊಸದಲ್ಲಿ. ಅದೇ ಶೈನಿಂಗ್ ಇದೆ, ಶೈನಿಂಗ್ ಕೂಡ ಹೋಗಿಲ್ಲ. ಇದು ಹೊರಗಡೆನೂ ಕೂಡ ಇಷ್ಟು ಚೆನ್ನಾಗಿರೋದು ಸಿಗೋಲ್ಲ. ಆನ್ಲೈನಲ್ಲೇ ಸಮ್ಟೈಮ್ಸ್ ತುಂಬ ಚೆನ್ನಾಗಿರೋದು ಸಿಗುತ್ತೆ. ನನ್ನ ದೇವ್ರ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ ನನ್ನ ಮಗಳು ಇದ್ಲು. ಕಿರು ನಾವು ಇವತ್ತು ನ್ಯೂ ಇಯರ್ ಅಲ್ವಾ, ಕೇಕಾದ್ರು ತಿನ್ನೋಣ, ಇವನ್ ಕೇಕ್ ಕಟಿಂಗ್ ಮಾಡಲಿಲ್ಲ, ಅಟ್ಲೀಸ್ಟ್ ಕೇಕಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಕೇಕ್ ತಂದಿದ್ದರು ನಮಗೆ. ಅವಳಿಗೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಬಿಸ್ಕೆಟ್ ತಂದಿದ್ದರು. ಅವಳು ಕೇಕ್ ಓಪನ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಅವ್ಳಿಗೆ ಬೆಣ್ಣೆ ಬಿಸ್ಕೆಟ್ ಕೊಟ್ಟು ನಾವು ಕೇಕ್ ತಿಂದೋ. ನ್ಯೂ ಇಯರಲ್ಲಿ ಕೇಕ್ ಕಟ್ ಮಾಡಲಿಲ್ಲ ಅಂದರೆ ಏನಂತ ಕೇಕಾದರೂ ಸಿಕ್ತಲ್ಲ ಅಂತ ಹೇಳಿ ಖುಷಿ ಆಯಿತು. ಇನ್ನು ಪೂಜೆ ಸಾಮಾನೆಲ್ಲನೂ ಬೆಳಗ್ಬಿಟ್ಟು ಪೂಜೆ ಮನೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾನು ಕೇಕ್ ತಿಂದಿದ್ದು. ಇನ್ನು ದೇವ್ರ ಸಾಮಾನೆಲ್ಲ ಇಲ್ಲಿ ಕೆಳಗಡೆ ಜೋಡಿಸಿಟ್ಟಿದ್ದೀನಿ, ಪೂಜೆ ಮಾಡೋ ದಿನ ಜೋಡಿಸ್ಕೊಳ್ಳೋಣ ಅಂತೇಳಿ. ಇನ್ನು ನೆಕ್ಸ್ಟು ಪೂಜೆ ಎಲ್ಲನೂ ಕೂಡ ಆಯಿತು ನಮ್ಮ ಮನೆಯಲ್ಲಿ. ಸೊ ಇದು ಕಂಪ್ಲೀಟಾಗಿ ಇನ್ನೊಂದು ಸೂತ್ಕ ಕೂಡ ಮುಗೀತು, ಪೂಜೆ ಎಲ್ಲ ಆಯಿತು, ಖುಷಿ ಆಯಿತು. ಇದಿಷ್ಟು ಕೂಡ ನಮ್ಮ ಮನೆಯ ಕ್ಲೀನಿಂಗ್ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ.